ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ನ. ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಶನಿವಾರ ಆಗಿರೋದ್ರಿಂದ ಇವತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹಾಗೆ ಶನೀಶ್ವರನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ತುಂಬ ದಿನ ಆಗೋಯ್ತು, ಹೋಗಿರಲಿಲ್ಲ. ಹಾಗಾಗಿ ಇವತ್ತು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇವಾಗ ಜಸ್ಟ್ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಇಲ್ಲಿಂದ ಹೋಗ್ತಾ ಇದ್ದೀವಿ. ಮಳೆ ಮೋಡ ಕೂಡ ಆಗಿದೆ. ನಮ್ಮ ಪ್ಲಾನೇ ಬೇರೆ ಇತ್ತು, ಬೇರೆ ಕಡೆ ಹೋಗ್ಬೇಕಂತ ಹೇಳಿ. ಆದರೆ ಮಳೆ ಆಗಿರೋದ್ರಿಂದ ಯಾವಾಗ ಮಳೆ ಬರುತ್ತೋ ಏನು ಅಂತ ಹೇಳಿ ಸ್ವಲ್ಪ ಭಯ ಪಟ್ಕೊಂಡೆ. ನಾವು ಬೇಡ, ಇವತ್ತು ಪ್ಲ್ಯಾನ್ ಡ್ರಾಪ್ ಮಾಡಿ ಬೇರೆ ಎಲ್ಲಾದರೂ ಹೋಗಿ ಬರೋಣ, ಅಂದರೆ ಇಲ್ಲೇ ದಾವಣಗೆರೆಯಲ್ಲೇ ಎಲ್ಲಾದರೂ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಾವು ಅಂದ್ಕೊಂಡಿದ್ದು ಬಾತಿ ಆಂಜನೇಯ ಸ್ವಾಮಿಗೆ ಹೋಗೋಣ ಅಂತ ಹೇಳಿ. ತುಂಬ ದಿನ ಆಗೋಗಿತ್ತು. ತುಂಬ ದಿನ ಅನ್ನೋದಕ್ಕಿಂತ ತಿಂಗಳುಗಳೇ ಕಳೆದೋಯ್ತು, ಅಲ್ಲಿ ಹೋಗಿಲ್ಲ. ಹಾಗಾಗಿ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ನೋಡ್ತಾ ಇದ್ರಲ್ವ ಕ್ಲೈಮೇಟ್ ಹೆಂಗಿದೆ ಅಂತ ಹೇಳಿ. ಆಲ್ಮೋಸ್ಟ್ ಇವಾಗ 8-9 ಗಂಟೆ. ಇವಾಗೂ ಕೂಡ ಲೈಟಾಗಿ ಮಳೆ ಕೂಡ ಬರ್ತಾಯಿತ್ತು, ತಣ್ಣ ಗಾಳಿ ಬೀಸ್ತಾ ಇದೆ. ಮತ್ತು ಮಳೆ ಮೋಡ ಕೂಡ ಚೆನ್ನಾಗೇ ಇದೆ. ಮತ್ತು ಯಾವಾಗ ಬರುತ್ತೋ ಹೇಳೋಕ್ಕಾಗಲ್ಲ. ಅದರಲ್ಲಿ ನಾವೀಗ ಹೋಗೋ ಟೈಮಲ್ಲಿ ಮಧ್ಯದಲ್ಲಿ ನಾವು ಅರ್ಧ ದಾರಿಗೆ ಹೋದಾಗ ಏನಾದರೂ ಮಳೆ ಜೋರಾಯಿತು ಅಂದರೆ ಅಲ್ಲಿ ನಿಲ್ಸೋದಕ್ಕೂ ಕೂಡ ಪ್ಲೇಸ್ ಇರಲ್ಲ. ಹಾಗಾಗಿ ಬೇಡ ಅಂತ ಅಂದ್ಕೊಂಡು ಇನ್ನೇನು ಮಾಡೋದು, ನೆಕ್ಸ್ಟ್ ಹೋಗೋಣ ಅಂತ ಅಂದ್ಕೊಂಡು ಇವಾಗ ಹೋಗ್ತಾಯಿದ್ವಿ. ನೋಡಿ ಇಲ್ಲಿ ಹೆಂಗೆ ಹೋಗ್ತಿದ್ದಾರೆ ಮಗುನ ಕೂರಿಸ್ಕೊಂಡು. ನಿಜವಾಗ್ಲೂ ನಂಗೆ ಸಖತ್ ಕೋಪ ಬಂತು. ಈ ಥರ ಕೇರ್ಲೆಸ್ ಅಂತ ಹೇಳಿ ಮಗುನ ನೋಡಿ ಅವ್ರು ಯಾವ ರೀತಿ ಕೂರಿಸ್ಕೊಂಡಿದ್ದಾರೆ ಅಂತ ಹೇಳಿ. ಅಲ್ಲಿ ನೋಡಿದರೆ ಅಷ್ಟೊಂದು ದೊಡ್ಡ ಹಂಪ್ಸ್ ಇದೆ. ಇಲ್ಲೆಲ್ಲ ತುಂಬ ಹಂಪ್ಸ್ಗಳು ಬರುತ್ತೆ. ಹಂಪ್ಸ್ ಇರೋ ಟೈಮಲ್ಲಿ ಅವ್ರು ಏನಾದರೂ ಸ್ವಲ್ಪ ಜೋರಾಗಿ ಏನಾದರೂ ಹೋಗೋ ಟೈಮಲ್ಲಿ ಬ್ರೇಕ್ ಹಾಕಿದ್ರು, ಇಲ್ಲ ಹಂಪ್ಸ್ ಇದಾಯಿತು, ಇಲ್ಲ ಮಗು ಕೈ ಬಿಡ್ತು, ಅಲ್ಲಿ ಸ್ಕಿಪ್ಪಾಗಿ ಏನೋ ಕೆಳಗಡೆ ಬಿತ್ತು ಅಂದರೆ ಈ ಒಂದು ರೋಡಲ್ಲಿ ತುಂಬ ಲಾರಿಗಳು ಅವೆಲ್ಲ ಕೂಡ ಓಡಾಡ್ತವೆ. ಸೊ ಅವ್ರು ಯಾವ ಇದ್ರ ಮೇಲೆ ಆ ಥರ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ. ಬಟ್ ಅವ್ರು ಮಾಡಿದ್ದು ತಪ್ಪು. ದಯವಿಟ್ಟು ಅವರು ಯಾರಾದರೂ ಆ ಥರ ಮಾಡೋ ಅಂದರೆ ಮಕ್ಕಳು ತುಂಬ ಹಠ ಮಾಡ್ತಾರೆ, ಆಯಿತಾ. ನಾವು ಈ ಥರ ಕುತ್ಕೊತೀವಿ, ನೀವು ಸುಮ್ಮನೆ ಡ್ರೈವ್ ಮಾಡಿ ಅಂತ ಹೇಳ್ತಾರೆ. ಬಟ್ ಅವ್ರಿಗೆ ಸ್ವಲ್ಪ ಗದ್ರಿ ಅದ್ರ ಬಗ್ಗೆ ತಿಳುವಳಿಕೆ ಹೇಳಬೇಕು. ಅಕಸ್ಮಾತ್ ಸ್ಕಿಪ್ಪಾಗಿ ನೀನೇನಾದ್ರು ಬಿದ್ದೆ ಅಂದರೆ ತುಂಬ ಪೆಟ್ಟು ಬೀಳುತ್ತೆ, ನಿನಗೆ ಸ್ವಲ್ಪ ನೋವಾಗುತ್ತೆ, ಬೇಡಪ್ಪ ಅಂತ ಹೇಳಬೇಕು. ಅದನ್ನು ಬಿಟ್ಟು ಅವರೇನೋ ಹಠ ಮಾಡಿದ್ರು ಅಂತ ಹೇಳಿ ಆ ಥರ ಕೂರಿಸ್ಕೊಂಡು ಹೋಗೋದು ತುಂಬಾ ರಾಂಗು, ಆಯಿತಾ. ಅದರಲ್ಲಿ ಇದು ಮೇನ್ ಏನು ಗೊತ್ತಾ, ನಾವು ಬರೋವಂಥ ರೋಡು APMC ಮಾರ್ಕೆಟ್ ರೋಡು, ಆಯಿತಾ. ಇಲ್ಲಿ ದೊಡ್ಡ ದೊಡ್ಡ ಲಾರಿಗಳು, ಗಾಡಿಗಳು, ಆಟೋ ತುಂಬ ಓಡಾಡುತ್ತೆ. ಮತ್ತು ಬಸ್ಗಳು ಸಹ ಇಲ್ಲೇ ಓಡಾಡುತ್ತೆ. ತುಂಬ ಟ್ರಾಫಿಕ್ ಇರುತ್ತೆ. ಇಂಥ ಟೈಮಲ್ಲಿ ಅವ್ರು ಏನೋ ಫಾಸ್ಟಾಗಿ ಹೋಗ್ತಾಯಿದ್ರು, ಇಲ್ಲ ಮಗು ಕೈ ಬಿಡ್ತು, ಏನೋ ಒಂದು ಆಯಿತು ಅಕಸ್ಮಾತ್, ಎಷ್ಟು ಪ್ರಾಬ್ಲಮ್ ಆಗುತ್ತಲ್ವ. ಸೊ ಪ್ರಾಬ್ಲಮ್ ಆಗೋಕ್ಕೆ ಮುಂಚೆನೇ ಎಚ್ಚೆತ್ಕೋಬೇಕು. ಅದನ್ನು ಬಿಟ್ಟು ಅವರೇನೋ ಹೇಳಿದ್ರಂತ ನಾವು ಕೇಳ್ಕೊಂಡು ಹೋದರೆ ನಿಜವಾಗ್ಲೂ ಅದು ಆಗೋಲ್ಲ, ಆಯಿತಾ. ಮತ್ತು ಇನ್ನೊಂದು ಕಡೆ ಮಕ್ಕಳು ಪರಿಸರ ದಿನ ಇತ್ತಲ್ವ. ಸೊ ಅವತ್ತು ಪರಿಸರ ದಿನ ಇದ್ದಿದ್ದು ನೆಕ್ಸ್ಟ್ ಡೇ. ಆವತ್ತಿನ ದಿನ ಅವರು ಹೋಗ್ತಾಯಿದ್ರು ಈ ಥರ ರೋಡಲ್ಲಿ ಏನೋ ಹಿಡ್ಕೊಂಡು ಹೋಗ್ತಾಯಿದ್ರು. ಸೊ ಅದು ನಾನು ಪೂರ್ತಿಯಾಗಿ ವೀಡಿಯೋ ಮಾಡಲಿಲ್ಲ, ಯಾಕಂದರೆ ಒಂದೊಂದು ಸ್ಕೂಲಿಂದ ಆ ಥರ ಅಲೋ ಇರೋಲ್ಲ ವೀಡಿಯೋಸ್ ಮಾಡ್ಕೊಳೋಕ್ಕೆ. ಹಾಗಾಗಿ ನಾನು ಸ್ವಲ್ಪ ಅಷ್ಟೇ ಕ್ಯಾಪ್ಚರ್ ಮಾಡಿಕೊಂಡೆ. ಇವಾಗ ಹೋಗ್ತಾ ಇದ್ದೀವಿ ಶನೀಶ್ವರನ ದೇವಸ್ಥಾನಕ್ಕೆ. ನಾವು ತುಂಬ ದಿನ ಆಗೋಯಿತು, ಹೋಗಿರಲಿಲ್ಲ. ಇಲ್ಲಿ ಮಧ್ಯದಲ್ಲಿ ಒಂದು ರೂಟ್ ಬಂದಿತ್ತು, ಅಲ್ಲಿಂದ ಹೋಗಬೇಕಿತ್ತು. ನಾವು ಸುಮ್ಮನೆ ಮುಂದೆ ಬಂದುಬಿಟ್ವಿ ಗಾಡಿ ತೊಗೊಂಡು. ಆಮೇಲೆ ಇನ್ನೇನು ಮಾಡೋದಕ್ಕಾಗಲ್ಲ, ಆಲ್ರೆಡಿ ನಾವು ಮುಂದೆ ಬಂದಿದ್ದೀವಿ. ನೆಕ್ಸ್ಟ್ ಯಾವ ರೋಡ್ ಬರುತ್ತೋ ಆ ರೋಡಿಂದ ಹೋಗಿ ರಿಟರ್ನ್ ಸ್ವಲ್ಪ ಟರ್ನ್ ಮಾಡ್ಕೊಂಬಂದರೆ ಹೋಗ್ಬೋದು ಬಾ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ ನಾವು, ಶನೀಶ್ವರನ ದೇವಸ್ಥಾನಕ್ಕೆ. ಪ್ರತಿ ಸಲ ಏನಂದರೆ ಸಂಜೆ ಟೈಮಲ್ಲಿ ಬರ್ತಾಯಿದ್ವಿ. ಇವತ್ತು ಬೆಳಗ್ಗೆನೇ ಬಂದಿದ್ದೀವಿ. ತುಂಬ ಜನ ಇದ್ದರು ಇವತ್ತು. ಹೇಳಬೇಕಂದ್ರೆ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ಬಂದ್ರೂ ಕೂಡ ಇಷ್ಟು ಜನ ಇರ್ತಾರೆ ಅಂತ ಹೇಳಿ. ಆದರೂ ಇವತ್ತು ಸ್ಕೂಲಿಗೆ ಮತ್ತು ಕಾಲೇಜಿಗೆಲ್ಲ ಹೋಗೋರು ಇರ್ತಾರಲ್ವ, ಹಾಗಾಗಿ ಸ್ವಲ್ಪ ಬೇಗನೆ ಬಂದಿದ್ದಾರೆ ಬಿಡು ಅಂತ ಅಂದ್ಕೊಂಡು ನಾನು ಸುಮ್ಮನಾದೆ. ಮಳೆ ಏನಾದರೂ ಬರದೇ ಇದ್ದಿದ್ದರೆ ನಾವು ಬಾತಿಗೆಲ್ಲ ಹೋಗಿ ಬರ್ತಾಯಿದ್ವಿ, ಬಾತಿ ಆಂಜನೇಯ ಸ್ವಾಮಿಗೆ. ಪರವಾಗಿಲ್ಲ, ಇಲ್ಲೂ ಕೂಡ ಶನೀಶ್ವರ ದೇವ್ರನ್ನ ಮತ್ತು ಆಂಜನೇಯ ಸ್ವಾಮಿನ ಇಬ್ಬರನ್ನೂ ಕೂಡ ದರ್ಶನ ಮಾಡ್ಕೊಂಡ್ವಿ. ಆ ಒಂದೇ ಎಲ್ಲ ತುಂಬ ದೇವಸ್ಥಾನ ಇದೆ ಒಳಗಡೆ. ಏನು ಗೊತ್ತಾ, ಶನೀಶ್ವರನ ದರ್ಶನ ಮಾಡಿದ ಮೇಲೆ ನಾವು ಹಾಗೆ ಹೋಗಬಾರ್ದು. ಇನ್ನೂ ಒಂದು ದೇವ್ರನ್ನ ಯಾವುದಾದ್ರು ನೋಡಿಬಿಟ್ಟು ನಾವು ಮನೆಗೆ ಹೋಗಬೇಕು ಅಂತ ಹೇಳ್ತಾರಲ್ವ, ಹಾಗೆಯೇ ಈ ದೇವಸ್ಥಾನದಲ್ಲಿ ತುಂಬ ದೇವಸ್ಥಾನ ಅಂದರೆ ದೇವರಿದೆ. ಗಣೇಶ, ಆಂಜನೇಯ ಸ್ವಾಮಿ, ವೀರಭದ್ರೇಶ್ವರ, ದತ್ತಾತ್ರೇಯ, ಆಮೇಲೆ ಶಿವ, ನೆಕ್ಸ್ಟು ಕುಪ್ಪದಮ್ಮ ಅಂತ ಎಲ್ಲ ದೇವರುಗಳಿದ್ದಾವೆ. ಅಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ನಾವು ಹೋದ್ವಿ. ಮತ್ತು ಇಲ್ಲಿ ನೋಡಿ ಶನೀಶ್ವರ ದೇವರು ನೋಡ್ತಾ ಇದ್ದೀರ ಅಂತ ಅನ್ಕೋತೀನಿ. ಸೊ ನಿಮ್ಮೆಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಇವತ್ತು ಅಲಂಕಾರ ಎಲ್ಲ ಮಾಡಿದರು. ಶನಿವಾರ ಅಂದರೆ ಸ್ಪೆಷಲ್, ತುಂಬ ಚೆನ್ನಾಗಿ ಅಲಂಕಾರ ಪೂಜೆ ಎಲ್ಲ ಮಾಡ್ತಾರೆ. ಪ್ರತಿಯೊಂದು ದೇವ್ರಿಗೂ ಕೂಡ ಅಗರಬತ್ತಿ ಇತ್ತಲ್ವ, ಮನೆಯಿಂದಲೇ ತೊಗೊಂಡೋಗಿದ್ವಿ. ಅದನ್ನು ಹಚ್ಬಿಟ್ಟು ಎಲ್ಲ ದೇವ್ರುಗಳಿಗೂ ಬೆಳಗಿ
ನಮಸ್ಕಾರ ಮಾಡ್ಕೊಂಡ್ವಿ. ಮಕ್ಕಳನ್ನೂ ಕರ್ಕೊಂಬಂದಿದ್ರು, ಅವರು ಕೂಡ ಫುಲ್ ಹ್ಯಾಪಿ ಆಗೋರು. ಆದರೆ ಏನು ಮಾಡೋದು, ಸ್ಕೂಲ್ ಬೇರೆ ಇತ್ತಲ್ವ, ಸ್ಕೂಲ್ ಮಿಸ್ ಮಾಡೋ ಹಂಗಿಲ್ಲ. ಯಾವತ್ತು ಮಿಸ್ ಮಾಡಿದ್ರು ಕೂಡ ಸ್ಯಾಟರ್ಡೆ ಮಾತ್ರ ಮಿಸ್ ಮಾಡಲ್ಲ ಮಕ್ಕಳು. ಯಾಕಂದರೆ ಅವತ್ತು ಅವ್ರದ್ದು ಡಬಲ್ ಧಮಾಕ. ಒಂದು ಡ್ರಾಯಿಂಗ್ ಇರುತ್ತೆ, ಮತ್ತು ಏನಾದರೂ ಗೇಮ್ಸ್ ಎಲ್ಲ ಆಡಿಸ್ತಿರ್ತಾರೆ, ಆಮೇಲೆ ರೈಮ್ಸ್ ಏನಾದರೂ ಇದ್ದರೆ ಹೇಳ್ಕೊಡ್ತಿರ್ತಾರೆ. ಸೊ ಹಾಗಾಗಿ ಅವರು ಅವತ್ತು ಮಾತ್ರ ನೀವು ಏನೇ ಹೇಳಿದ್ರು ಇಲ್ಲ ನಾನು ಬರಲ್ಲ, ನೀವು ಹೋಗಿ, ನಾನು ಇವತ್ತು ರಜೆ ಹಾಕಲ್ಲ ಅಂತ ಹೇಳ್ತಾರೆ. ಇನ್ನು ಮಿಕ್ಕಿದ ದಿನ ಇವತ್ತು ಹೋಗ್ಬೇಡ ಅಂದರೆ ಹೌದಾ ಇವತ್ತು ಹೋಗ್ಬಾರ್ದಾ, ಸರಿ ಆಯಿತು ಇರ್ತೀನಿ ಅಂತ ಹೇಳ್ತಾರೆ. ಸ್ಯಾಟರ್ಡೆ ಮಾತ್ರ ಅವ್ರು ಯಾವತ್ತೂ ಕೂಡ ಹೇಳಲ್ಲ. ಸೊ ಆ ಥರ. ಹಾಗೆ ಫ್ರೆಂಡ್ಸ್, ನಾನು ಮೊದಲಿಗೆ ಏನು ಹೇಳಿದ್ನೋ ಅದು ಏನಾದರೂ ನಿಮ್ಗೆ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ನನಗೇನು ತಿಳಿದಿದೆಯೋ ಅದನ್ನು ಹೇಳ್ತೀನಿ. ಅಂದರೆ ಗಾಡಿ ಮೇಲೆ ಹಿಂದ್ಗಡೆ ಮಗುನ ಆ ಥರ ಕೂರಿಸ್ಕೊಂಡು ಹೋಗಿದ್ದು ನನಗೆ ಇಷ್ಟ ಆಗಲಿಲ್ಲ ಅನ್ನೋದಕ್ಕಿಂತ ಅದು ಸೇಫ್ ಅಲ್ಲ ಅದು ಮಕ್ಕಳಿಗೆ ಆ ಥರ ಕೂರಿಸ್ಕೊಂಡು ಹೋಗೋದು. ಹಾಗಾಗಿ ನನಗೇನು ಅನಿಸ್ತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ. ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ, ಆಯಿತಾ. ಸೊ ಇವಾಗ ಆಂಜನೇಯ ಸ್ವಾಮಿ ದರ್ಶನ ಕೂಡ ಮಾಡಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ಸೊ ಇದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನವಗ್ರಹ ಇತ್ತು, ನವಗ್ರಹ ಪ್ರದಕ್ಷಿಣೆಯೂ ಕೂಡ ಮಾಡ್ಕೊಂಡು ಒಂದು ಸ್ವಲ್ಪ ತಲೆ ಕೂತ್ಕೊಂಡು, ಆಮೇಲೆ ಏಳುಬತ್ತಿ ಇರುತ್ತಲ್ವ ಅದನ್ನು ಕೂಡ ಹಚ್ಚಿ ನಮಸ್ಕಾರ ಮಾಡ್ಕೊಂಡ್ವಿ. ಮತ್ತು ಶನೀಶ್ವರನಿಗೆ ಎಳ್ಳೆಣ್ಣೆ ಇರುತ್ತಲ್ವ ಅದರಿಂದ ಅಭಿಷೇಕನೂ ಕೂಡ ಮಾಡ್ತಾರೆ ಇಲ್ಲಿ. ಅದು ವಿಗ್ರಹನೂ ಕೂಡ ಇದೆ. ನಾವು ಅದನ್ನೇನು ಮಾಡಲಿಲ್ಲ, ಜಸ್ಟ್ ಏಳುಬತ್ತಿ ಇರುತ್ತಲ್ವ ಅದನ್ನು ಹಚ್ಬಿಟ್ಟು ನಮಸ್ಕಾರ ಮಾಡ್ಕೊಂಡ್ವಿ. ಮತ್ತು ನವಗ್ರಹ ಇದೆ ನೋಡಿ ಇಲ್ಲಿ, ಇದನ್ನು ಪ್ರದಕ್ಷಿಣೆನ ಮಾಡಿದ್ವಿ. ಪ್ರದಕ್ಷಿಣೆ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಇನ್ನೂ ಒಂದು 2 ದೇವರಿದೆ, ಕುಪ್ಪದಮ್ಮ ಅಂತ ಇದೆ, ಮಾರಿಕಾಂಬಾ ದೇವಿ ಇದೆ. ಸೊ ಅದನ್ನೇನು ನಾನು ವೀಡಿಯೋದಲ್ಲಿ ನಿಮ್ಗೆ ತೋರಿಸ್ಲಿಕ್ಕೆ ಆಗಲಿಲ್ಲ. ಯಾಕಂದರೆ ಆಲ್ಮೋಸ್ಟ್ ನಾನು ಫಸ್ಟ್ ಟೈಮ್ ಬಂದಾಗಲೂ ಕೂಡ ನಾನು ವೀಡಿಯೋ ಮಾಡಿದ್ದೀನಿ. ಹಾಗಾಗಿ ಮತ್ತೆ ರಿಪೀಟೆಡ್ ಏನು ತೋರಿಸೋದು ಅಂತ ಹೇಳಿ ಅದನ್ನೇನು ತೋರಿಸಲಿಲ್ಲ. ಸೊ ಮೇನ್ ಏನಿದೆ ಅದನ್ನು ತೋರಿಸಿ ನಿಮಗೆ ಅಂದರೆ ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಫುಲ್ಲು ಈ ಥರ ಇದೆ. ಇದು ಬರೋದು ನಿಮಗೆ 60 ಅಡಿ ರೋಡ್ ಇರುತ್ತೆ ನೋಡಿ, ನಿಟ್ವಳ್ಳಿ 60 ಅಡಿ ರೋಡು. ಅದರ ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್ ಎದುರುಗಡೆನೇ ಈ ದೇವಸ್ಥಾನ ಇರೋದು. ಯಾರಾದರೂ ನೋಡಿಲ್ಲ ಅಂತಂದರೆ ಒಂದು ಸಲ ಹೋಗಿ ನೋಡಿ. ತುಂಬಾ ಚೆನ್ನಾಗಿದೆ, ತುಂಬಾ ಪವರ್ಫುಲ್. ತುಂಬ ಜನ ಇಲ್ಲಿಗೆ ರೆಗ್ಯುಲರಾಗಿ ಕೂಡ ಬರ್ತಾರೆ. ಹಾಗೆ ಇಲ್ಲಿ ಪೂಜೆ ಅದೆಲ್ಲ ಕೂಡ ಇಟ್ಕೊಂಡಿರ್ತಾರೆ. ಏನಾದರೂ ಪ್ರಾಬ್ಲಮ್ ಇತ್ತು, ದೋಷ ಆ ಥರ ಏನಾದರೂ ಇತ್ತು ಅಂದರೂ ಕೂಡ ಪೂಜೆ ಎಲ್ಲ ಮಾಡ್ತಾರೆ. ಸೊ ಅದೇ ಇವತ್ತು ಎಲ್ಲ ಮಾಡ್ತಾಯಿದ್ರು. ಅದನ್ನೆಲ್ಲ ನೋಡಿ ನಮಸ್ಕಾರ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ನಾವು ಮನೆಗೆ ಬಂದ್ವಿ ನೋಡಿದರೆ ಮಳೆನೇ ಬರಲಿಲ್ಲ. ಓಕೆ ಪರವಾಗಿಲ್ಲ, ಇವತ್ತು ಶನೀಶ್ವರನ ದೇವ್ರನ್ನ ದರ್ಶನ ಮಾಡೋಂಥ ಭಾಗ್ಯ ಇತ್ತು, ಹಾಗಾಗಿ ಹೋಗ್ಲಿಕ್ಕಾಗಿಲ್ಲ ಬಿಡು ಅಂದ್ಬಿಟ್ಟು ನಾವು ಸುಮ್ಮನಾದ್ವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಇದು ಪಾದಗಟ್ಟೆ ಎಲ್ಲ ಕೂಡ ಇದೆ, ಇಲ್ಲೂ ಕೂಡ ನಮಸ್ಕಾರ ಮಾಡ್ಕೊಂಡ್ವಿ. ಇದು ಕುಪ್ಪದಮ್ಮ ದೇವರು ಅಂತ ಹೇಳಿ. ಸೊ ಇಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ಆಮೇಲೆ ಹೊರಗಡೆ ಎಳ್ಳುಬತ್ತಿ ಇರುತ್ತಲ್ವ ಅದನ್ನು ಕೂಡ ಹಚ್ಬಿಟ್ಟು ಬಂದ್ವಿ. ನನಗೇನೆಂದರೆ ದೇವಸ್ಥಾನಕ್ಕೆ ಹೋಗೋದು ತುಂಬ ಇಷ್ಟ. ಹಾಗಾಗಿ ನಾನು ಇವತ್ತು ಇಲ್ಲ ದೇವಸ್ಥಾನಕ್ಕೆ ಹೋಗಲೇಬೇಕು, ಶನಿವಾರ ಬೇರೆ ಇದೆ ಅಂತ ಅಂದ್ಕೊಂಡು ಬಂದೆ. ಶನಿವಾರ ಆದರೆ ಈ ಥರ ಹೊರಗಡೆ ಬಂದು ದೇವರ ದರ್ಶನ ಮಾಡ್ಕೋತೀವಿ. ಇಲ್ಲಾಂದರೆ ಮನೆ ಹತ್ರನೇ ಇರೋಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೋತೀವಿ. ಹಾಗೆ ಇಲ್ಲಿ ನಮ್ಮ ಮನೆಯವರು ಎಳ್ಳುಬತ್ತಿ ಹಚ್ಬಿಟ್ಟು ಆರತಿ ಮಾಡ್ತಾಯಿದ್ರು. ಇನ್ನೊಂದು ಫ್ರೆಂಡ್ಸ್, ಎಳ್ಳುಬತ್ತಿ ಹಚ್ಚಿ ನಾವು ಪ್ರದಕ್ಷಿಣೆ ಹಾಕ್ಬಾರ್ದಂತೆ. ಯಾರಾದರೂ ಆ ಥರ ತಪ್ಪು ಮಾಡ್ತಾಯಿದ್ರೆ ದಯವಿಟ್ಟು ಅದನ್ನು ತಪ್ಪು ಮಾಡಬೇಡಿ. ಎಳ್ಳುಬತ್ತಿ ನಾವು ಹಚ್ತೀವಲ್ವ ಅದನ್ನು ಶನಿ ದೇವ್ರಿಗೆ ಮಾತ್ರ ಬೆಳಗಬೇಕು. ಮತ್ತು ಆಂಜನೇಯ ಸ್ವಾಮಿಗೆ ಹಚ್ಚಿದ್ರು ಕೂಡ ಆ ದೇವ್ರಿಗೆ ಮಾತ್ರ ಬೆಳಗಬೇಕು ಅಷ್ಟೇ.